ತಾಲೂಕು ಕೆಯೂರು ಗ್ರಾಮದ ಸುಕುಮಾರ್ ರೈ ಇಲಂತಾಜೆ ಅವರ 2 ವರ್ಷಗಳಿಂದ ಪೋಷಿಸಿದ ಅಡಿಕೆ ಗಿಡವನ್ನ ಕಾಡು ಹಂದಿಗಳು ತಿಂದು ನಾಶ ಮಾಡಿದೆ. ಇದರಿಂದಾಗಿ ತಾನು ಕಷ್ಟಪಟ್ಟು ದುಡಿದು ಮಾಡಿದ ಕೃಷಿ ನಾಶದಿಂದ ಅವರ ಕುಟುಂಬ ಬೇಸತ್ತು ಹೋಗಿದೆ. ಅರಣ್ಯ ಅಧಿಕಾರಿಗಳು ತಕ್ಷಣ ಕಾಡು ಪ್ರಾಣಿಗಳ ಹಾವಳಿಯಿಂದ ಆದ ಹಾನಿಯ ಬಗ್ಗೆ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಹಾಗೂ ಕಾಡು ಪ್ರಾಣಿಗಳಿಂದ ರೈತರ ಕೃಷಿ ರಕ್ಷಣೆಗೆ ಬಳಸುತ್ತಿರುವ ಕೋವಿಯನ್ನ ಜಿಲ್ಲೆಯ ಪೊಲೀಸ್ ಮುಖ್ಯ ಅಧಿಕಾರಿ, ಜಿಲ್ಲಾಧಿಕಾರಿಗಳು ಕಾನೂನಿನ ಸುಳ್ಳು ನೆಪ ಮಾಡಿಕೊಂಡು ಡೆಪಾಸಿಟ್ ಮಾಡಿಸಿಕೊಂಡಿದ್ದಾರೆ. ಈ ಕೋವಿಯನ್ನ ರೈತರಿಗೆ ಹಿಂತಿರುಗಿಸಿ ಅಧಿಕಾರಿಗಳು ನಾಗರಿಕ ಸೇವೆಯಲ್ಲಿ ಕೈ ಜೋಡಿಸಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರ ರೈತರ ಬಗ್ಗೆ ವಿಶೇಷ ಕಾಳಜಿ ವಹಿಸದೇ ಇದ್ದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆ ಮಾಡಲಾಗುವುದು. ಇನ್ನು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಕೃಷಿ ಹಾನಿ ವೀಕ್ಷಣೆ ಮಾಡಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಕೆಯೂರು ಶಕ್ತಿ ಕೇಂದ್ರದ ಸಂಚಾಲಕ ಶರತ್ ಕುಮಾರ್ ಐದೇರ್ಲಾ, ಸತೀಶ್ ರೈ ಕೆಯೂರು ಉಪಸ್ಥಿತರಿದ್ದರು. ಪುತ್ತೂರು ತಾಲೂಕು ಕೆಯೂರು ಗ್ರಾಮದ ಇಲಂತಾಜೆ ಎಂಬಲ್ಲಿ ಸುಕುಮಾರ್ ಶೆಟ್ಟಿಯವರ ಈ ಒಂದು ಅಡಿಕೆ ತೋಟದಲ್ಲಿ ಕಾಡು ಪ್ರಾಣಿಗಳಿಂದ ಅಡಿಕೆ ಸಸಿಗಳ ಹಾನಿಯ ಬಗ್ಗೆ ಪರಿಶೀಲನೆ ಮಾಡಿದಾಗ ಸುಮಾರು 2.5 ವರ್ಷ 3 ವರ್ಷದ ಅಡಿಕೆ ಸಸಿಯನ್ನು ಕಾಡು ಹಂದಿಗಳು ಬುಡ ಸಮೇತ ಕಿತ್ತು ತಿಂದು ಹಾಳು ಮಾಡಿ ಇವತ್ತು 100 ಅಡಿಕೆ ಸಸಿಗಳು ಹಾನಿಯಾಗಿದೆ. ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ, ಅದರ ಜೊತೆಯಲ್ಲಿ ಕಾಡು ಕೋಣಗಳು, ಕಡವೆಗಳು, ಜಿಂಕೆಗಳು, ಈ ಭಾಗದ ಎಲ್ಲ ರೈತರ ಇವತ್ತು ಕೃಷಿಯನ್ನು ಹಾನಿ ಮಾಡಿ ರೈತರು ಇವತ್ತು ಅನಾಥರಾದಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ಅವರ ಮನೆಯಲ್ಲಿ ರಕ್ಷಣೆಗಾಗಿರುವಂಥ ಕೋವಿಯ ಬಳಕೆ ಮಾಡಲಿಕ್ಕೂ ಇವತ್ತು ಪೊಲೀಸ್ ಇಲಾಖೆ ಅಡೆತಡೆ ಮಾಡುವ ಪರಿಣಾಮ ಇವತ್ತು ಕಾಡು ಪ್ರಾಣಿಗಳಿಂದ ಈ ರೈತರಿಗೆ ರಕ್ಷಣೆ ಇಲ್ಲದಂತಾಗಿದೆ. ವಿಶೇಷವಾಗಿ ನಾನು ಈ ಮನೆಗೆ ಬಂದಾಗ ಇಲ್ಲಿಯ ನಮ್ಮ ಸುಕುಮಾರ್ ಮನೆಯಲ್ಲಿ ಕೋವಿ ಇದೆ. ಆದರೆ ಕೋವಿ ಅವರ ತಂದೆಯ ಹೆಸರಲ್ಲಿದೆ. ಆದರೆ ಮಗನ ಹೆಸರಿಗೆ ಆ ಕೋವಿಯನ್ನು ಏನು ಟ್ರಾನ್ಸ್ಫರ್ ಮಾಡಿ ಇವತ್ತು ಅದನ್ನು ರಿನ್ಯೂವಲ್ ಮಾಡಬೇಕಿದ್ರೆ ಅರಣ್ಯ ಇಲಾಖೆಯವರು ರಿನ್ಯೂವಲ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟರು. ಇವತ್ತು ಪೊಲೀಸ್ ಇಲಾಖೆ ಯಾವುದೋ ಕಾರಣ ಹೇಳಿ ಆ ಪರ್ಮಿಟ್ ಅನ್ನು ರಿನ್ಯೂವಲ್ ಮಾಡಲಿಕ್ಕೆ ಇವತ್ತು ಅನುಮತಿಯನ್ನು ಕೊಡಲಿಕ್ಕೆ ಇವತ್ತು ನಿರಾಕರಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ.